ಬಂದಾಳ, ಗಂಡ ಕರ್ಕೋತಾಳ, ಬಿಟ್ಟು ಹೋಗ್ತಾಳ. ನಾ ಯಾಕೆ ನನ್ನ ಮಗನ್ ಬಿಟ್ಟಿರ್ಲಿ? ನನ್ನ ಮಗನ್ ಕೊಟ್ಟು ನಾನು ಹೋಗ್ತೇನೆ. ಅವಾಗ ಕುಂದ್ರಿ ನೀವು ನಿಮ್ಮ ಮಗ ಇಬ್ರು. ನನಗಂತೂ ಸಾಕಾಗೈತಿ ಇಷ್ಟು ವರ್ಷ ನಿಮ್ ಕುಟಿ ಈಗಿದ್ದು ರಗಡಾಗೈತಿ. ನೋಡು ನೋಡು ಹೆಂಗ್ ಹೆದರ್ಕಿ ಹೇಳಾಕತ್ತಾಳ ನೋಡು. ಇನ್ನೇನ್ ಹೆದರ್ಕಿ? ಮೊದಲ ಸೊಸಿ ಫೋನ್ ಹಚ್ಚಿ ಕರ್ಸ ಬಿಡಾಡಿ. ಇರ್ಲಿ ಬಿಡ್ರಿ 2 ದಿನ. ಗಿರ್ಜಕ್ಕ ಬಂದ್ ನೋಡ್ ಊರ್ ಬಿಡಾಡಿ. ಮಾಡಕ್ ಹಾರೆ ಬದುಕು ಏನಿಲ್ಲ. ಗಂಡ ನೋಡಿದ್ರೆ ಬಸವಿ ದಂದಂಗ್ ಬಿಟ್ಟಿರ್ತಾನ. ಅಡ್ಡಾಡಿದ್ದ ಮನಿ 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 ಪಣ ಕಟ್ಕೊಂತ. ಹೌದು, ನಮ್ಮ ಮನಿ ಹಾರೆ ಬದುಕೆಲ್ಲ ಪಾಪ ನೀನೇ ಬಂದ್ ಮಾಡ್ತಿ ನೋಡು. ಏ ಬಿಡಾಡಿ, ಎದಕ್ ಬಂದಿ ಪಡಾಳಿ ಹಾರಿಸ್ಕೊಂತ ಅದನ್ನ ಹೇಳು. ಗಿರ್ಜಕ್ಕ ಹಿಂಗಾಗಿವ ನಿಮ್ಮ ಮನಿ ಕಡೆ ಬರ್ಬೇಕಂದ್ರೆ ನನಗೆ ಮನಸ್ಸು ಒಪ್ಪುದಿಲ್ಲ. ತಗ ಏನ್ ವಟ ಕಿಟಿ ಕಿಟಿ ಅಂತ ತೇವ ಮುದುಕಿ ಇದ್ರ ಕೈಯಾಗ ಹೆಂಗೆ ಆಗ್ತೇನವ. ಅದ್ರಾಗ ಹೊಸ ಸೊಸಿ ಬೇರೆ ತಂದಿ. ಆ ಸೊಸಿ ಅಂತ 3 ದಿನ ಇದ್ದು ಬಾಳೆ ಮಾಡೋದು ಅಜ್ಜೈತಿ. ಬಟ್ ಹೇಳ್ತಾನಿ ಗಿರ್ಜಕ್ಕ, ನನ್ನ ಮಾತು ಕೇಳಿ ನೀನು. ಈಗ ಬರ್ತಾಳ ನೋಡಿ, ಬಂದಿಂದಿ ಮುದುಕಿ ಪವಾಡಗಳೆಲ್ಲ ನೋಡ್ಕೊಂಡ್ಲಂದ್ರ ಇನ್ನೇಮ್ ಹೋದ್ಲಂದ್ರ ನಾ ಬರುದಿಲ್ಲ ಅಂದ್ರೆ ಬರುದಿಲ್ಲ ನಿಮ್ಮ ಮನಿಗೆ. ಆ ಮುದುಕಿ ಸತ್ತಿಂದ ಬರ್ತಾನಂತ ನೋಡ್ಬೇಕಾರ ನೀನು. ಯಾಕಂದ್ರೆ ಅಷ್ಟು ರೋಷ್ ಹೋಗಿಸ್ಬಿಡ್ತೈತಿ ಇದು ಮುದುಕಿ. ಇಲ್ಲ ನಿನ್ನಂಗ ಪಡಾಳಿ ಹಾರಿಸ್ಕೊಳಕ ಮನಿ 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 ಅಡ್ಡಾಡ ಅಂತ ಹೇಳ್ತಂತಡಿ. ಬಿಡಾಡ್ಯಾರ ಬದುಕುದು ಹೇಳಿದ್ರೆ ನಿಮಗ ತಿಂಡಿ ಬಿಸಿಯಾರಿಗೆ ತಿಂಡಿ ಹೇಳ್ತಾವ. ನಿಮಗ ಏನೋ ಒಳ್ಳೇದು ಹೇಳ್ತೇವಲ್ಲ ಅದಕ್ಕೆ ಕೇಳುದಿಲ್ಲ ಬಿಡಾಡ್ಯಾರ ನೀವು. ನಿಮ್ಮಂತ ರಾಜು ಬಾಜುಕಿದ್ರ ಮನಿ ಮಠ ಮಸೂತಿ ಆಗುದ ಮತ್ತೇನೈತಿ? ಬಿಡಾಡಿ, ನನ್ನ ಸೊಸಿ ಅಕ್ಕಿ ಸೊಸಿ ಬಂದಿಂದ ನೀ ಏನಾರೀ ಮನಿ ಕಡೆ ಹಾದಿದ್ ಸುದ್ದಿ ಗೊತ್ತಾತಂದ್ರ ನನಗ ನಿನ್ನ ಮತ್ತೆ ಮನಿ ಮಠ ಓಡಾಡ್ಸಿ ಹೊಡಿತೇನೆ ಮತ್ತೆ. ಹಾ ಹೊಡಿತಿ ಬಿಡ, ನೀ ಹೊಡೆಯಕ್ಕೆ ನೀನು. ಯಾಕ ನಾ ಯಾಕೆ ಬರ್ಬಾರ್ದು ನಿಮ್ಮ ಮನಿ ಕಡೆ? ಊರ್ ಬಿಡಾಡಿ ಇಲ್ಲ ಬರ್ ಚಾಡ ಹೇಳೋಗಾಕ ನನ್ನ ಸೊಸಿಗೆ. ಆಮ್ಯಾಗ ನಾ ಯಾಕೆ ಹೇಳಕ್ ಹೋಗ್ಲೇವ? ಸುಮ್ಕುರಿ ಗೊಟ್ಟು ಇವ ಗಿರ್ಜಕ್ಕ, ಒಂದೀಟ್ ನನಗೆ 2 ಟಮಾಟಿ ಕೊಟ್ಬಿಡವ. ಹಿಂಗಾಗಿ ನಾನು ನಿಮ್ಮ ಮನೆ ಕಡೆ ಬರೋದಿಲ್ಲ. ತಗ ಏನೋ ಅನಿವಾರ್ಯ ಟಮಾಟಿ ಬೇಕಂತ ಬಂದೆ ನೋಡಿ. ಗಟ್ಟೆ ಈಗ ಟಮಾಟಿ ಕೊಡು ಹೋಗ ನನ್ನ ಪಾಡಿಗೆ ನಾ. ತಗ ಏನಂಗ ಒದೂರ್ತವ ಇದು ಮುದುಕಿದ್ರೆ ಬಾಯ ಮುಳ್ಳ ತಗ. ಯಾವ ಒಬ್ರು ಬರಂಗಿಲ್ಲ ಹೋಗಂಗಿಲ್ಲ. ತಗ ಈ ನಮ್ನಿ ಇದ್ರೆ ಹೆಂಗೆ ಇವತ್ತಾಗ ನಾಳೆ ಇದನ್ನ ಸತ್ತಿಂದ ಯಾರು ಅಯ್ಯ ಅಂತ ಬರೋದಿಲ್ಲ ನೋಡ್ಸಂತಕ್ಕ. ಇದು ಗಿರ್ಜಿ ಅಲ್ಲ ಊರು ಬಿಡಾಡಿ, ನನಗ ಮತ್ತೆ ಸತ್ತಿಂದ ಮಂದಿ ಬರೋದಿಲ್ಲ ಅಂತ ಹೇಳ್ತಿ. ಮತ್ತೆ ನನ್ನ ಮನೆಗೆ ಬಗ್ಗಾಕ ಟಮಾಟಿ ಕೇಳಕ್ ಬಂದಿಯೇನ? ಕೆರು ತಗೊಲೇನು ಹಕ್ಕಿ ಯಾವ ಬಿಡಾಡಿ ನಿನಗ ಮತ್ತ? ಪತ್ರೋಳಿ ಊರ್ ಪತ್ರೋಳಿ ಎಲ್ಲಿ ತಂದಿ? ಊರ್ ಬಿಡಾಡಿ ಪಿಸ್ರಿ ನಡ್ತೀನಿ ಏನಂತೆ? ಟಮಾಟಿ ಏನು ಹಗರ ಬಗರ ರೇಟ್ ಅದಾವಂತ ಮಾಡಿ ಏನ? 100-150 ರೂಪಾಯಿ ಕಿಲೋ ಅದಾವು. ಹೋಗ ಬಿಡಾಡಿ, ಹೋಗ ನಿನ್ನ ಗಂಡನ ಕಡೆ ತರಿಸ್ಕೊಂಡು ಮಾಡ್ಕೊಂಡು ತಿನ್ ಹೋಗ. ಅಯ್ಯಯ್ಯ ಟಮಾಟಿ ಕೊಟ್ರಿ ಏನ್ ಅಂತ್ರಿಕಿಲೆ ಬಡತನ ಬರ್ತಿದ್ದಿತ್ತು ನಿಮಗ? ಹೌದು, ಬಡತನ ಬರ್ತೈತಿ ನಮಗ. ದೊಡ್ಡ ಶ್ರೀಮಂತಿಕೆ ಐತನೀಗ, ಅದಕ್ಕೆ ಬಡತನ ಬರ್ತೈತಿ. ಹೋಗ ಬಿಡಾಡಿ ಹೋಗ. ಈಗ ಏನ್ ಗಿರ್ಜಕ್ಕ ಇಲ್ಲನ ಟಮಾಟಿ ಹೇಳತ್ತ ಹೋಗನ್ ಹಾಳಾಗತ್ತಾಗ. ಟಮಾಟಿ ಇಲ್ಲಿ ಬಿಡ್ಲೆ ಇದ್ರ ಕೊಡುದಿಲ್ಲ ಅನ್ಲೇ. ಅದ್ರಾಗ 1-2 ಅಷ್ಟೇ ಇರ್ಬೇಕು. ಅದು ಸಾರಿಗೆ ಬೇಕಲ್ಲೇ. ಈಗ ನಿನಗೆ ಕೊಟ್ರೆ ನಾ ಏನು ಮಾಡಲಿ ಹೇಳ? ತರುಮಟ ಟಮಾಟೆ ಎಷ್ಟು ತುಟ್ಟಯ್ಯೋ ನಿನಗೆ ಗೊತ್ತೈತಿ. ಅದಕ್ಕೆ ಮನೆ ಮದುವೆಗಾದ್ರೂ ಹುಂಚೆ ಹಣ್ಣಿನ ಸಾರ ಮಾಡ್ಸೀವಿ ನಾವು ಜಾಸ್ತಿ. ಆತು ಬಿಡವ, ಟಮಾಟಿ ಇಲ್ಲಂದ್ರೆ ಮತ್ತೇನು ಮಾಡೋದು? ಶಾಂತವನ ಮನ್ಯಾಗ ರಕ್ಕಿ ಹೋಗ್ತಾನೆ. ಹೋಗು ಊರಾಗ ಎಷ್ಟು ಮನೆ ಅದಾವ ಅಡ್ಡಾಡಿ. ಒಂದು ಮನ್ಯಾಗ ಟಮಾಟಿ, ಒಂದು ಮನ್ಯಾಗ ಹಸೆಕಾಯಿ, ಒಂದು ಮನ್ಯಾಗ ಉಳ್ಳಾಗಡ್ಡಿ, ಒಂದು ಮನ್ಯಾಗ ಟಮಾಟಿ, ಇನ್ನೊಂದು ಕಾಯಿ, ಇದು ನಿಂಬೆ ಹಣ್ಣು ಅಂತವೆಲ್ಲ ಕೇಳಿ ಇಸ್ಕೊಂಡು ಹೋಗು. ಬಿಡಾಡಿ ಸಂತಿ ಪಂತಿ ಮಾಡಿಗಿಡಿ ಮತ್ತ ಹೊಕ್ಕನ್ ಬಿಡು. ಇನ್ನೊಮ್ಮೆ ನಿನ್ನ ಮನೆಗೆ ಯಾರು ಬರ್ತಾರ? ಬರಾಕ ಹೋಗ್ಬೇಡ ಊರ್ ಬಿಡಾಡಿ. ನೀನ ಬಂದರ್ಗೆಲ್ಲ ಹಿಂಗ ದಾನ ಮಾಡಿದೆ ಅಂದ್ರ ಮಂತ್ಯಾನ್ ಉದ್ದಾರ ಆಗಂಗ. ಹೋಗ ಬಿಡಾಡಿ, ಒಳಗ್ ಹೋಗು. ನನಗ ನಾಷ್ಟಕ್ ತಂದು ಕೊಡು, ಹೊಟ್ಟೆ ಹಸ್ತತಿ. ಒಟ್ ಅದ್ರದೊಂದ ಗೊತ್ತು. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆತಲ್ಲ, ಮತ್ತೆ ಯಾಕೆ ಕಳಾತೀರಿ? ಸುಮ್ಮನೆ ಆಗ್ರಿ. ತ್ರಿವೇಣಿ, ಅದೇನ ಹಾಡು ಕುಣಿದು ಮಾಡ್ತಿದ್ದೆಲ್ಲ, ನಾ ಕರೆನ ಸಿಟ್ಟು ಬರ್ತಿತ್ತು. ನಾ ಏನು ಅನ್ನೋದು ಬಿಡು ಅಂತ ಸುಮ್ಮನೆ ಹಾಕಿದ್ದೆ. ಇದು ಅದಕ್ಕೆ ಉಪಯೋಗ ಏನು ಮಾಡ್ಕೊಂಡು ಕುಂದಿರ್ತಿತ್ತವ ಇದು ಅಂತ ಮಾಡಿದ್ದೆ. ಆದ್ರೆ ನೀನು ಅದು ಅಷ್ಟೇ ಮಾಡೋದಿಲ್ಲ. ನಾನು ಇಂಥವು ಕಡೆನೂ ಲಕ್ಷ್ಯ ಕೊಡ್ತೇನೆ ಅಂತೇಳಿ ಇವಾಗ ನೀನು ಸಾಬೀತು ಮಾಡಿಬಿಟ್ಟಿವ. ಕರೆನ ಒಂದು ಹೆಣ್ಣು ಮಗುಂದು ಜೀವ ಎರಡೂ ಕಾಪಾಡಿಬಿಟ್ಟೆ. ನಿಜವಾಗ್ಲೂ ನಿನ್ನ ಒಳಗೂ ಇಂಥದೊಂದು ಜವಾಬ್ದಾರಿಯಾಗಿರೋ ಒಂದು ಹೆಣ್ಮಗಳು ಅದಾಳ ಅಂತ ನಾನು ಅನ್ಕೊಂಡಿದ್ದೆ ಅಲ್ಲ. ಅಲ್ಲ ಇಷ್ಟೆಲ್ಲ ಯಾವಾಗ ಅಬ್ಸರ್ವ್ ಮಾಡಿದ್ದೀನಿ ನೀನು? ನಮ್ಮ ಕಣ್ಣಿಗೆ ಬಿದ್ದಿಲ್ಲಲ್ಲ ಅಂತ. ಇಲ್ಲ, ಅವತ್ತು ಈಕಿ ಬ್ಯಾಗ್ನ್ಯಾಗ ಬುಕ್ ನೋಡಿದ್ನೆ. ನೋಡಿ ಅದ್ರೊಳಗೆ ಲವ್ ಲೆಟರ್ ನೋಡಿದೆ. ನೋಡತ್ಲೆ ನಾ ಏನು ತಿಳ್ಕೊಂಡೆ ಈಕಿನೂ ಲವ್ ಮಾಡತ್ತಿರ್ಬೋದು. ಹಂಗಾರೆ ಹೇಳುವ ಮನ್ಯಾಗ ಹಂಗೆ ಓಡಿಪಾಡಿ ಹೋಗಬೇಡ. ಆಮೇಲೆ ಯಾವಾಗಿಂದ ಮಾಡಾತಿ, ಏನು ಮಾಡಾತಿ, ಹಾಸ್ಟೆಲ್ನಂದ ಎಲ್ಲಿದು ಏನು ವಿಚಾರಿಸೋಣ ಅಂತ ಹೋಗಿದ್ದೆ. ಅಲ್ಲಿ ಹೋದ್ಗುಡ್ಲೆ ಗೊತ್ತಾಗಿದ್ದು ಈಕೇನು ಊರ್ಲಾಕೊಳತ್ತಿದ್ಲೆ. ಮತ್ತು ಆಮೇಲೆ ನಾನು ನೋಡಿ ಮತ್ತು ಯಾಕೆ ಏನಂತೆಲ್ಲ ವಿಚಾರಿಸಿನ ಸುದ್ದಿನೂ ಗೊತ್ತಾಗಿಂದ ಹಂಗಲ್ವ ಹಿಂಗೆ ಮಾಡೋಣ ಸುಮ್ಮನೆ ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊಂತಿ ಅಂತೇಳಿ ಮತ್ತು ಆಕಿನ ಸಮಾಧಾನ ಮಾಡಿ ಮನೆ ಕರ್ಕೊಂಬಂದಿದ್ದೆ. ನನ್ನ ಜೀವನ ಹಾಳಾದಂಗೆ ನನ್ನ ಮಗಳದು ಜೀವನ ಹಾಳಾಗಿ ಬಿಡ್ತಿತ್ತು ನೋಡಕ್ಕ. ಬಿಡ್ಲೆ ಹುಚ್ಚಿ, ಏನಾಗ್ತೈತಿ? ಏನಾಗುದಿಲ್ಲ. ದೇವ್ರ ಬೆನ್ ಹಿಂದೆ ಅದಾನ ಬಿಡ್ಲೆ. ಒಳ್ಳೆಯವ್ರನ್ನ ಯಾವತ್ತು ಕೈ ಬಿಡೋದಿಲ್ಲ ದೇವ್ರ. ಹಂಗಾರ ನಾ ಏನು ಕೆಟ್ಟಕ್ಕೇನ? ನಾ ಏನು ಕೆಟ್ಟದ್ದು ಮಾಡಿದ್ನೇವ? ನನಗಿಂತದೊಂದು ಅನ್ಯಾಯ ಮಾಡಿ ಹಿಂಗೆ ಕುಂದಿರ್ಸಿದ್ನಲ್ಲ. ಅದು ನೀನೇ ದುಡುಕಿ ಮಾಡ್ಕೊಂಡಿದ್ದು. ಅಪ್ಪ ನಾನಾತ ನನ್ನ ಗಂಡ ಆತ ಎಲ್ಲರೂ ಹೇಳಿದ್ವಿ ಅವತ್ತು ನಿನಗೆ. ಅವ ಚಲೋ ಎಲ್ಲ ಹುಡುಗ ಬ್ಯಾಡ ಅಂತೇಳಿ ಅಂತಿ ಮಿಕ್ಕಿ ಓಡಿ ಹೋಗಿದ್ದೆ. ಏನು ಮಾಡ್ಬೇಕು? ಹೌದಿಲ್ಲ? ನೀವು ಓಡಿ ಹೋಗಿದ್ದಕ್ಕೆ ಮತ್ತೆ ಅಲ್ಲಿ ಮದುವೆ ಮಾಡ್ತೆ. ಹೌದಿಲ್ಲ? ಮತ್ತೆ ನೀನು ನೆಟ್ಟಿಗಿದ್ದೆ ಅಂದ್ರೆ ಹಿಂಗೆ ಯಾಕಿತ್ತೆ?
ಅದು ಕರೆ ಬಿಡ ಯಕ್ಕ. ನನ್ನ ಮಗಳ ಯವ್ವ ಇಷ್ಟೊತ್ತಿಗೆ ಸತ್ ಸುಳ್ಗಾಡ್ಸಿ ಸೇರ್ತಿದ್ಲಲ್ಲ ಯವ್ವ. ನಿನ್ನ ಸೊಸಿ ಆ ಟೈಮಿಗೆ ಕರೆಕ್ಟಾಗಿ ತ್ರಿವೇಣಿ ಬರ್ಲಿಕ್ಕದಿದ್ರೆ ನನಗತಿ ಏನಕ್ಕಿತ್ತ ಯವ್ವ, ನಾನು ಬದುಕ್ತಿದ್ದಿಲ್ ಬಿಡ ಯಕ್ಕ. ಇಥೋತ್ಯವರ ಯಾಕೆ ಬೇಜಾರು ಮಾಡ್ಕೊಂತೀರಿ ಬಿಡ್ರಿ, ಏನಾಗಿಲ್ಲ ಈಗ. ಸುಮ್ಮನೆ ನೀವು ಅಳುವುದು ನೋಡಲ್ಲ, ಆಕಿನೂ ಆ ಪರಿ ಅಳಾತಾಳ, ಮೊದಲ ಹೆದರ್ಕೊಂಡಿದ್ಲಕ್ಕೆ. ಈಗ ಆತಿಗೆ ಅವ್ರನ್ನೂ ಎಳ್ಕೊಂಡು ಹೋದ್ರ ಪೊಲೀಸ್ರು. ಮಾವಾರು ಹೋಗ್ಯಾರ್ರಿ ಕಂಪ್ಲೇಂಟ್ ಕೊಟ್ಟು ಬರಾಕಂತೇಳಿ. ಇನ್ನು ಅವ್ರ ಕಡೆ ಇದ್ದಿದ್ದು ಫೋನ್ನು ಕಸ್ಕೊಂಡಾರ ಪೊಲೀಸ್ರು. ಯಾವ ವಿಡಿಯೋನು ಇದಾಗಲ್ಲ, ಯಾವ ಫೋಟೋನು ವೈರಲ್ ಆಗಲ್ಲ. ತಲೆ ಏನು ಕೆಡಿಸ್ಕೊಬೇಡ್ರಿ, ಪೊಲೀಸ್ರ ಕೈಗೆ ಸೇರ್ತಲ್ರಿ. ನಾವು ಮೊದಲೇದ್ದೆಲ್ಲ ನೋಡಿ ಡಿಲೀಟ್ ಮಾಡಿದ್ವಿ, ಮತ್ತು ಅಂತಿಮಿಕ್ಕಿ ಏನಾರು ಇಟ್ಕೊಂಡಾವ, ಏನು ಸುಳ್ಗಾಡ್ ಮಾಡ್ಯಾವ, ಅದಕ್ಕೆ ಪೊಲೀಸ್ರು ಕಸ್ಕೊಂಡೋಗ್ಯಾರಿಲ್ರಿ, ಅವ್ರು ವಿಚಾರಿಸ್ತಾರೆ. ನಾನು ಮತ್ತೆ ವಿಡಿಯೋ ಮಾಡಿ ಎಲ್ಲ ಲೈವ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕಡೆ ಹಾಕ್ಬಿಟ್ಟೇನೆ. ಈಗ ಹಂಗೆ ಹಾಕೇನಲ್ರಿ, ಅವ್ರನ್ನ ಮರ್ಯಾದಿನ ಅವರೇ ಕಳ್ಕೊಂಡ್ರೆ. ಎಲ್ಲಿ ಹೋದ್ರು ಗುರ್ತಾ ಹಿಡಿದು ಇವ್ರಿಗೆ ಬೈತಾರೆ. ಆಗಲೇ ಆ ಬಾಡ್ಯಾಗಳಿಗೆ ಆಗಲಿ ಅವ್ರು ಹೆಣ್ಮಕ್ಳ ಜೀವನ ಜೊತೆಗೆ ಆಟ ಆಡ್ಕೊಂತ. ಇನ್ಯಾರು ಹೊಡಿಬೇಕಿತ್ತು ಮಾನ್ಸ ನೀನು. ಹೌದು, ನಮ್ಮ ಮಾನ್ಸಾಗ ಎಷ್ಟು ಸಿಟ್ಟು ಬಂತಲ್ಲ, ಹೊಡೆದ ಬಿಟ್ಲಿ 2 ಹೊಡ್ತಾ ಚಪ್ಪಲ್ಲಿಲೆ. ಅತಿಗೆಮ್ಮ ಅವ್ರ ಕಾಲಾಗಿ ಅನುಭವಿಸಿದ್ದೆ ನಾನು ಅಷ್ಟು ಸಂಕಟನ, ಗೊತ್ತೇನ್ರಿ. ಎಷ್ಟು ನೋವಾಗಿತ್ತು ನನಗೆ, ಎಷ್ಟು ಬೇಜಾರಾಗಿತ್ತು ಅವ್ನು ತೋರಿಸ್ದಾಗಿಂದ ಅಂತ ಫೋಟೋ. ನಾ ಎಷ್ಟು ಒಳಗೊಳಗೆ ಸಂಕಟ ಅನುಭವಿಸಿ ನನಗೆ ಗೊತ್ತು. ಅದಕ್ಕೆ ಸಿಟ್ಟು ತಡಿಲಾರ್ದೆ ನೀವು ಎಲ್ಲರೂ ಇದ್ರಲ್ಲ, ಹೊಡೆದ ಬಿಟ್ಟೆ ನಾನು. ಚಲೋ ಮಾಡಿ ಅಲ್ವಾ, ಚಲೋ ಮಾಡಿ. ಇನ್ನು ನೀ ಯಾ ಹಾಸ್ಟೆಲ್ನಾಗಿದ್ದು ಓದೋದು ಬೇಡ, ಏನು ಮಾಡೋದು ಬೇಡ, ಸಾಕು ಬಿಟ್ಬಿಡು. ಇಷ್ಟ ಇಲ್ಲೇ ಇದ್ದು ಓದೋದಾದ್ರೆ ಒಂದಿಟ್ಟು ಓದ್ಕೊ, ಇಲ್ಲಾಂದ್ರೆ ಬಿಟ್ಬಿಡುವ. ಮತ್ತೆ ದೇಶ ಇಟ್ಟು ಏನಾರ ಮಾಡಿಗಿಡಾರ ನೀ ಅತ್ತಾಗ ಹೋಗುತ್ತಲೆ. ಹೀರಾಕೋಬೇಕು ಮಗಳು, ಲಗ್ನ ಮಾಡ್ತೇನೆ ಚಂದಾಗ ಒಂದು ಮನೆಗೆ ಸೇರುವಂತ. ಏನು ಬೇಡ, ಓದೋದು ಬೇಡ, ಬರೀದು ಬೇಡ. ಏನೋ ಓದ್ಬೇಕಂತ ಓದಾಕತ್ತಾಳಕ್ಕಿ. ಆ ಹುಡುಗಿ ಓದೋದನ್ನ ಎದಕ್ಕೆ ಹಾಳು ಮಾಡ್ತೀಯ ಶಕುಂತಲಾ ನೀನು? ಯಕ್ಕ ನಿನಗೆ ಗೊತ್ತಾಗುದಿಲ್ಲ, ಸುಮ್ಮನಿರ್ನಿ. ಅಕಸ್ಮಾತ್ ಅವ್ನು 3 ಮಂದಿ ಜೈಲಿಗೆ ಹೋಗಿದ್ದಕ್ಕೆ ಅವ್ನ ಜೊತೆಗಾರಿದ್ದವ್ರು ಸಿಟ್ಟಿಟ್ಟೆ ಬರ್ತಾ ತಡ್ಲೆ ಆಕಿನಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತೇಳಿ ಬಗನ ಏನಾರ ಮಾಡಿದ್ರೆ ಏನು ಮಾಡೋದು? ನನ್ನ ಮಗಳನ್ನ ಎಲ್ಲಿ ಕಳ್ಸೋದಿಲ್ಲ ಯಕ್ಕ. ನಿನಗೆ ನನ್ನ ಆತಂಕ ಅರ್ಥ ಆಗೋಲ್ತ ಕಾಣ್ತೈತಿ. ನೀ ಸುಮ್ಮನೆ ಇದ್ಬಿಡುವ ಯಕ್ಕ, ನಾ ಮಾತ್ರ ಕಳ್ಸೋದಿಲ್ಲ. ನನ್ನ ಮಗಳಿಗೆ ಲಗ್ನ ಮಾಡಕ್ಕೆ ನಾ ಇಲ್ಲೇ ಇಟ್ಕೊಳಕ್ಕೆ. ನೀ ಅಂದ್ಬಿಟ್ಟು ಆತನ್ಲೆ, ಆಕಿಗೆ ಓದು ಮನಸ್ಸೈತಿಲ್ಲ, ಕೇಳ್ಬೇಕಾ ನೀನು? ನೀ ಹೇಳ್ಬೇಕನ್ಸು, ನೀವು ಓದ್ತೀನೂ ಅಲ್ವಾ? ದೊಡವ ನನಗೆ ಓದಾಕ ಇಷ್ಟನೂ ಐತ್ವಿ, ಅದ್ರ ಜೊತೆಗೆ ಹೆದರಿಕೆನೂ ಆಗಾಕತ್ತೈತಿ. ಹೆದರಿಕೆ ಯಾಕವ? ಅವ್ವ ಹೇಳ್ದಂಗ ಅವ ಏನಾರ ಮಾಡಿದ್ರ ಅದಕ್ಕೆ ಮೊದ್ಲ ಅವನ ಜೊತೆಗೆ ಇದ್ದಿದ್ದ ಫ್ರೆಂಡ್ಸ್ ನಾನು ನೋಡೇನಿ, ಭಾಳ ಉಡಾಳದಾರ, ಅವ್ರು ಉಡಾಳ ಟಪ್ಪುಗಳದಾರ. ನೋಡ್ದೇನೆ ಅಕ್ಕ, ಬೇಡವಾ, ನಾನು ನನ್ನ ಮಗಳು ಕಳ್ಕೊಳಕ್ ತಯಾರಿಲ್ಲ. ಸಾಕಕ್ಕೆ ಇಷ್ಟು ಓದಾಳಿಲ್ಲ, ಈಗ ಮುಗಿತು ಸಾಕು. ಮನೆಯಾಗಿದ್ದ ಎಕ್ಸಾಮ್ ಬರೀವಳಕ್ಕ, ಅಕ್ಕಿ ನನ್ನ ಕಣ್ಣು ಮುಂದಿದ್ರಟ ಸಾಕು. ಚಲೋ ಕಡೆ ನೋಡಿ ಲಗ್ನ ಮಾಡಿ ಕೊಟ್ಬಿಡ್ತೇನೆ ಅಟ್ಟ ನಾನು. ಅಲ್ಲ ಆತ ನೀ ಹೇಳ್ದಂಗ ಆಗ್ವಲ್ತಕ್ಕ. ಆದ್ರೂ ಯಾರಿಗೆ ಹೆದರ್ಕೊಂಡು ನಮ್ಮ ಮನೆ ಹೆಣ್ಮಕ್ಳು ಓದೋದು ಬಿಡಿಸ್ತಂಗಕತ್ತಲ್ಲ ಅಂತಷ್ಟೆ. ಏನ್ ಬೇಕಾದಾಗ್ವಲ್ತಕ್ಕ, ಬೇಡ ಸಾಕು ಸಾಕು. ನನ್ನ ಮಗಳು ನನ್ನ ಕಣ್ಣು ಮುಂದಿರ್ಲಿ. ಅಲ್ಲ ಪೊಲೀಸರು ಕೇಸು ಕೋರ್ಟು ಐತಿ ಅಂತಂದೇಳಿ ಧೈರ್ಯದಿಂದ ಬಂಡ ಧೈರ್ಯಲ್ಲೇ ಮಕ್ಕಳು ಕಳ್ಸಿದ್ವಿ ಅಂತಿಕೋ. ಏನ್ಕೇನ್ರ ಹೆಚ್ಚು ಕಮ್ಮಿ ಆತಂತಿಕೋ. ಯಾಕೆ ಕಾನೂನು ಬರಬರಿ ಐತಿ? ನಾಳೆ ಹೋದ ಮಗಳನ್ನ ತಂದು ಕೊಡಕತ್ತನ ಕಾನೂನು. ಅವ್ರು ಹಿಡಿದು ಜೈಲಿಗೆ ಹಾಕ್ಬೋದು, ಆದ್ರೆ ಮಗಳೇನ್ರ ಸಿಗ್ತಾಳನ? ಸುಮ್ಮನಿರುವ ಯಾಕ ನೀನು. ಆತಾತ ನಿನ್ ಮನ್ಸಿಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಆಕೆಗೆ ಚಲೋ ಕಡೆ ನೋಡಿ ಲಗ್ನ ಮಾಡೋಣಂತ. ಮನೆಯಾಗಿದ್ದ ಎಕ್ಸಾಮ್ ಬರ್ಸಂಗಾರ. ಮನೆಯಾಗಿದ್ದ ಓದ್ಕೋತೀಯ ಇವ ಕನಸು? ಹ್ಞೂ ಬೇ ಯವ್ವ ತ್ರಿವೇಣಿ, ನಿನ್ನ ಉಪಕಾರ ಎಂದು ಮರೆಯಂಗಿಲ್ಲವಾ ನಾನು. ಉಪಕಾರ ಏನು ಬಂತ್ರಿ? ಅಕ್ಕಿ ನಮ್ಮ ತಂಗಿಯಾಗಿದ್ರೆ ನಾ ಮಾಡ್ತಿದ್ದಿಲ್ಲನ್ರಿ. ಅವನ ಹೆಣ್ಮಗಳಾಗಿ ಒಂದು ಹೆಣ್ಮಗಳ ಮರ್ಯಾದೆ ಉಳಿಸ್ಬೇಕಾಯ್ತು ನನ್ನ ಕರ್ತವ್ಯ, ಅಷ್ಟು ಮಾಡೀನಿ. ಆಮೇಲೆ ಇನ್ನೊಂದು, ನೀವೆಲ್ಲರೂ ಇಷ್ಟು ಥ್ಯಾಂಕ್ಸ್ ಹೇಳತ್ತೀರಿ ನಂಗೆ, ಆದ್ರೆ ನನಗೆ ಎಷ್ಟು ಮಂದಿ ಅಪ್ರಿಷಿಯೇಟ್ ಮಾಡ್ಯಾರ ಗೊತ್ತನ್ರಿ? ಪೇಪರ್ ಶೀಟ್ ಅಲ್ರಿ ಏತಿಯವ್ರ ಅಪ್ರಿಷಿಯೇಟ್ ಅಂದ್ರೆ ಎಷ್ಟು ಮಂದಿ ಇಷ್ಟಪಟ್ಟಾರ. ಎಂಥ ಒಳ್ಳೆ ಕೆಲಸ ಮಾಡಿರಿ ನೀವು ಅಂತೇಳಿ. ನನ್ನ ಫಾಲೋವರ್ಸ್ ನಿನ್ನಿಕ್ಕಿಂತ ಇವತ್ತಿಗೆ ಫುಲ್ ಒಂದು ಡೇ ಒಳಗೆ 50,000 ಮಟ್ಟ ಫಾಲೋವರ್ಸ್ ಬಂದಾರ. ನಂಗೆ ಗೊತ್ತೈತೇನ್ರಿ? ಏನವ ಅದೆಲ್ಲ ನಮಗೆ ಗೊತ್ತಾಗಲ್ಲ. ಒಟ್ನಾಗ ಒಳ್ಳೇದಾದ್ರೆ ಅಷ್ಟೇ ಸಾಕು ನಿನಗೆ. ಯವ್ವ ಒಂದಿಟ್ಟು ಬಂತಿರ್ಬೇ ನಮ್ಮ ಸ್ವಲ್ಪ ಇಲ್ಲಿ ಹೊರಗೆ ನಿಂಗಪ್ಪ ಗೌಡ್ರು ಬಂದಾರ, ಮಾತಾಡ್ಕೊಂಬರ್ತೀನಿ. ಹಂಗೆ ಮಾಡಿ ನಮ್ಮ ತಂಗಿ ಈ ಮನೆ ಒಳಗೆ ಎಲ್ಲರಿಗಿಂತ ಜಾಸ್ತಿ ನನಗಿಂತ ಇಷ್ಟು ವರ್ಷ ನಾ ಇದ್ದು ನನಗೆ ಯಾರು ಈ ಥರ ಥ್ಯಾಂಕ್ಸ್ ಹೇಳಲಿಲ್ಲ, ಏನೂ ಆಗಲಿಲ್ಲ. ನಮ್ಮ ತಂಗಿ ಎಲ್ಲರ ಕಡೆ ಥ್ಯಾಂಕ್ಸ್ ಹೇಳಿಸ್ಕೊಂಡ್ಬಿಟ್ಲಲ್ಲ. ನನ್ನನ್ನು ತುಳಿಯಾಕತ್ತಾಳ ಏನಾಕಿ? ನನ್ನನ್ನು ಓವರ್ಟೇಕ್ ಮಾಡತ್ತಾಳ ಮತ್ತೆ? ಅಕ್ಕ ಏನಾರ ಅಂದಿ? ಏನಂದಿಲ್ಲವಾ? ಊಟ ಮಾಡ್ಬಾ. ಇದು ಊಟ ಅಂತ ನಾನು ನೋಡಿ ಅಡುಗೆ ಮಾಡತ್ತೀನಿ, ಒಂದು ಸ್ವಲ್ಪ ಚಪಾತಿ ಉದ್ಬಾ, ನಾ ಪಲ್ಯ ಮಾಡತ್ತೀನಿ. ಬಂದಕ್ಕ ನಡಿ. ನಿನಗೆ ಏನಾರ ಆಗ್ಬೇಕಂತ ಆಸೆ ಇತ್ತನವ? ಹಂಗೇನಿಲ್ಲವ, ಓದಾತಿದ್ದೆ ಅಷ್ಟೇ. ಹೋಲ್ಬಿಡು, ಲಗ್ನ ಮಾಡ್ಕೊಂಡೆ ಚಂದಾಗಿ ಒಂದು ಒಳ್ಳೆ ಮನೆ ಸೇರುವಂತೆ. ಇಷ್ಟೆಲ್ಲ ಮತ್ತೆ ಹಿಂಗಾದ್ಮೇಲೆ ಮತ್ತೆ ಏನೈತವ? ಹೌದಿಲ್ಲ, ಹೆಣ್ಮಕ್ಳು ಎಷ್ಟು ಓದಿದ್ರಾರ ಏನೈತಿ? ಗಂಡ ಮನೆಗೆ ಹೋಗಿ ಬಾಳೆ ಮಾಡಾಕಬೇಕಲ್ಲ. ಅದು ನಿಮ್ಮ ತಪ್ಪು ಕಲ್ಪನೆ. ದೊಡವ ಅವ್ವ ಇಬ್ರು ನಿಮ್ಮ ಮಾತಕ್ಕಕ್ಕೆ ನಾನು ಸುಮ್ಮನಾದೆ. ಒಂಥರ ನಾನು ಹೆದರ್ಸ್ದಂಗೆ ಮಾತಾಡಿದ್ರಲ್ಲ, ಅದಕ್ಕೆ. ನಿಜ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಎಷ್ಟು ಕಲಿತಾರ ಅಷ್ಟು ಜಾಸ್ತಿ ಬೆಲೆ ಅವರಿಗೆ. ಇರಲಿ ಬಿಡ್ರಿ, ನನ್ನ ಪರಿಸ್ಥಿತಿ ಹಿಂಗಾಯ್ತಲ್ಲ, ನೋಡ್ತಾನೆ. ಆದರೆ ಮನೆಯಿಂದನೇ ಎಕ್ಸಾಮ್ ಬರಿತೀನಿ, ಇಲ್ಲಾಂದ್ರೆ ನಾನು ಮಾತ್ರ ಕಾಲೇಜಿಗೆ ಹೋಗಲ್ಲ, ವಾಪಸ್ ಹಾಸ್ಟೆಲಿಗೆ. ಹೆದರಿಕೆ ಬರ್ತೈತೆ ನಂಗೆ ಹೋಗಕ್ಕ. ಹೋಗ್ಬೇಡ. ಯವ್ವ ನನ್ನ ಮಕ್ಕಳನ್ನ ಮಾತ್ರ ನಾ ಸುಮ್ಬಿಡಂಗಿಲ್ಲ. ಏನ ಇದು ಎಲ್ಲಿ ಮಠ ಹೋಗ್ಲಿ ಕೇಸ್? ನಾನು ಅದೀನಿ ಏನ ಕೋರ್ಟ್ ಅಡ್ಡಾಡಿದ್ರು ಅಡ್ಡಿ ಇಲ್ಲ. ಈ ನನ್ನ ಮಕ್ಕಳಿಗೆ ಬುದ್ಧಿ ಬೆಟ್ಟೆ ಆಗ್ಬೇಕು ಬೇ. ಅಲ್ಲ ಆತ ಕಂಪ್ಲೇಂಟ್ ಕೊಟ್ಟಿರಿ, ಜಾಸ್ತಿ ಮನೆ ನೋಡಿದ್ರೆ ಹೊಡೆದನಿ ಬಡ್ದನಿ ನೀನು ರಾತ್ರಿ ಅಂತ ಹೇಳತ್ತೀರಿ. ಸ್ವಲ್ಪ ಹುಷಾರಿಪ್ಪ, ಹೋಗ್ಬೇಕಾರ ಬರೋ ಮುಂದಾಗ ಏನ್ಕೇನ್ರ ಸಿಟ್ಟಿಟ್ಟು ಏನರ ಮಾಡಿದ್ರೆ ಏನು ಮಾಡೋದು? ಅದಕ್ಕೆ ಸ್ವಲ್ಪ ಹುಷಾರಿಂದಿರಿ ಅಪ್ಪ. ಇಲ್ಲ ಅಳ್ವೆ, ನನ್ನ ಮಕ್ಕಳು ಏನು ಮಾಡ್ತಾರೆ?
ಹುಷಾರು ನೋಡಪ್ಪ ಒಟ್ಟು ಏನು ಮಾಡ್ತಾರೆ ಅಂತ ಬಂಡದ ಏರಿ ಚಲೋ ಅಲ್ಲ ಅದಕ್ಕೆ. ಸರಿ ತೋಬೆ, ಹಂಗಾರೆ ನಾನಿನ್ನು ಹೋಗ್ಬರ್ತೇನೆ, ಕೆಲ್ಸಕ್ಕೆ ಲೇಟ್ ಆಕೈತಿ. ಇವತ್ತು ಚಿಗವ್ವ ಕನಸು ಇಬ್ರು ಇಲ್ಲೇ ಇರ್ರಿ. ಇಲ್ಲೇ ಇರ್ತಾರೆ ತೋರಪ್ಪ, ಈಗೇನು ಕಳ್ಸಂಗಿಲ್ಲ ಅವ್ರನ್ನ. ಸರಿ ನಡಿ ಕನಸು, ನೀ ಏನು ಈ ಚಿಂತೆ ಒಳಗೆ ನಿದ್ದೆ ಮಾಡ್ದಂಗಿಲ್ಲ ಪಾಪ. ಹೋಗಿ ನನ್ನ ಕೋಣೆಗೆ ಒಂದಿಟ್ಟು ಮಕ್ಕೋ ಹೋಗುವ. ಬಾರ ಶಕುಂತ್ಲ, ನೀನು ನೋಡಿ ಕೈಕಾಲು ಮಕ್ಕ ಏನಾರು ತಗೋತೀನಿ. ಏನು ಅಲ್ವೇ ಅಕ್ಕ, ನಾನು ಒಂದು ಸ್ವಲ್ಪ ತಣ್ಣ ಹಿಂಗೆ ಕುಂದಿರ್ತಾನಿವ. ನಾ ಮಕ್ಕೋತೀನಿ ದೊಡವ. ಹೋ ನನ್ನ ಕೋಣೆಗೆ ಮಕ್ಕೋ, ಹೋ.